ಕರ್ನಾಟಕದಲ್ಲಿ ಬಿಜೆಪಿಗೆ ಭಾರಿ ಮುನ್ನಡೆಯನ್ನ ಬಹುತೇಕ ಸಮೀಕ್ಷೆಗಳಲ್ಲಿ ತೋರಿಸ್ತಾ ಇರೋದು. ಕರ್ನಾಟಕದಲ್ಲಿ ಬಿಜೆಪಿಗೆ ಬಹುತೇಕವಾಗಿ 20+ ಜಾಸ್ತಿ ಇದೆ. ಒಂದೇ ಒಂದು ಸಮೀಕ್ಷೆ 18 ಮೇಲ್ಗಡೆ ಕೊಡ್ತಾ ಇರೋದು. ಇನ್ನು ಉಳಿದದ್ದು ಎಲ್ಲ 20 ಮೇಲೆ ಕೊಡ್ತಾ ಇದ್ದಾರೆ. ಕೆಲವಂತೂ 24, 26ರವರೆಗೂ ಹೋಗಿ ಕೊಡ್ತಾ ಇದ್ದಾರೆ. ನೋಡಿ ಆ ನಂಬರ್ಸ್ಗಳನ್ನ ನೋಡ್ಕೊಳ್ಳಿ. NDAಗೆ ಕರ್ನಾಟಕದಲ್ಲಿದು JDS ಅನ್ನ ಸೇರಿಸಿರುವಂತ ನಂಬರ್ಸ್ಗಳು. ಇಂಡಿಯಾ ಟುಡೇ ಹೇಳ್ತಾ ಇದೆ 23ರಿಂದ 25 ಬರಬಹುದು ಅಂತ. ಟೈಮ್ಸ್ ನಾವು ಹೇಳ್ತಾ ಇದೆ 23ರಿಂದ 26. ಇಂಡಿಯಾ ಟಿವಿ ಕೊಡ್ತಾ ಇದೆ 19ರಿಂದ 24. ಸಿ ವೋಟರ್ ಹೇಳ್ತಾ ಇದೆ 23ರಿಂದ 25 ಬರಬಹುದು. ಟುಡೇಸ್ ಚಾಣಕ್ಯ ಹೇಳ್ತಾ ಇದೆ 24ರವರೆಗೂ ಹೋಗಬಹುದು ಅಂತೇಳಿ. ಬಟ್ ಯಾರು ಕೂಡ INDIA ಡಬಲ್ ಡಿಜಿಟ್ಗೆ ಕೊಡ್ತಾನೆ ಇಲ್ಲ. ಇದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ನಾವು ಗಮನಿಸಬೇಕಾಗಿರೋದು, ಈ ಬಾರಿ ಬಿಜೆಪಿ ಹಾಗೂ JDS ನ ಮೈತ್ರಿ ವರ್ಕೌಟ್ ಆಗ್ತಾ ಇದೆಯಾ, ಮ್ಯಾಜಿಕ್ ಮಾಡುತ್ತಾ ಅನ್ನೋ ಪ್ರಶ್ನೆಗೆ ನಮಗೆ ಈ ಎಕ್ಸಿಟ್ ಪೋಲ್ ನ ಒಂದಷ್ಟು ಮುನ್ಸೂಚನೆ ಸಿಗ್ತಾ ಇದೆ. ಅಂದ್ರೆ ಮೂಡ್ ಹೇಗಿದೆ ಕರ್ನಾಟಕದ್ದು ಅಂತ. ಸೊ ಇಂಡಿಯಾ ಮೈತ್ರಿಕೂಟಕ್ಕೆ ದಕ್ಕಬಹುದಾದ ಕನಿಷ್ಠ ಸ್ಥಾನ 3 ಇದ್ರೆ ಗರಿಷ್ಠ 5 ಪಡ್ಕೊಳ್ಬಹುದು ಅನ್ನೋ ಪ್ರೆಡಿಕ್ಷನ್ ಅನ್ನ ಇಂಡಿಯಾ ಟುಡೇ ಮಾಡ್ತಾ ಇದೆ. ಇಂಡಿಯಾ ಟುಡೇನ ಟ್ರ್ಯಾಕ್ ರೆಕಾರ್ಡ್ ಅನ್ನ ನಾವು 2019-24 ಎರಡೂ ಎಲೆಕ್ಷನ್ ಬಗ್ಗೆ ನಾನು ಹೇಳ್ಬೇಕಂದ್ರೆ 2019ರಲ್ಲಿ ಎಕ್ಸಾಕ್ಟ್ ಆಗಿ ಇಡೀ ದೇಶದಲ್ಲಿ ಯಾವ್ದಾದ್ರು ಒಂದು ಏಜೆನ್ಸಿ ಎಕ್ಸಾಕ್ಟ್ ಆಗಿ ಪ್ರೆಡಿಕ್ಟ್ ಮಾಡಿತ್ತು ಅಂತ ಹೇಳಿದ್ರೆ ಅದು ಇಂಡಿಯಾ ಟುಡೇ. ಸೊ ಟ್ರ್ಯಾಕ್ ರೆಕಾರ್ಡ್ ಚೆನ್ನಾಗಿದೆ. ಅವ್ರು ಹೇಳ್ತಾ ಇದ್ದಾರೆ 3ರಿಂದ 5 ಸ್ಥಾನ ಇಂಡಿಯಾ ಒಕ್ಕೂಟಕ್ಕೆ ಸಿಗಬಹುದು ಅಂತ. ಟೈಮ್ಸ್ ನಾವು 3ರಿಂದ 7 ಸ್ಥಾನ, 3 ಕನಿಷ್ಠ 7 ಗರಿಷ್ಠ ಸ್ಥಾನ ದಕ್ಕಬಹುದು ಅನ್ನುವಂತಹ ಪ್ರೆಡಿಕ್ಷನ್ ಅನ್ನ ಟೈಮ್ಸ್ ನಾವು ಮಾಡ್ತಾ ಇದೆ. ಇಂಡಿಯಾ ಟಿವಿ 4 ಕನಿಷ್ಠ 8 ಗರಿಷ್ಠ ಸ್ಥಾನಗಳು ಸಿಗಬಹುದು ಇಂಡಿಯಾ ಒಕ್ಕೂಟಕ್ಕೆ, ಅಂದ್ರೆ ಕಾಂಗ್ರೆಸ್ಗೆ ಸಿಗಬಹುದು ಅನ್ನುವಂತಹ ಒಂದು ನಿರೀಕ್ಷೆ. ಸಿ ವೋಟರ್ ಕೊಡ್ತಾ ಇರುವಂತಹ ಮೂಡ್ ಏನು ಅಂತ ಹೇಳಿದ್ರೆ ಕನಿಷ್ಠ 3 ಗರಿಷ್ಠ 5 ಸ್ಥಾನಗಳಿಗೆ ತೃಪ್ತಿ ಪಡ್ಕೊಳ್ಬೇಕಾಗತ್ತೆ. ಅಂದ್ರೆ ಲಾಸ್ಟ್ ಟೈಮ್ ಪರ್ಫಾರ್ಮೆನ್ಸ್ ಸಿಂಗಲ್ ಡಿಜಿಟ್ 1, ಬಟ್ ಅದಕ್ಕಿಂತ ಜಾಸ್ತಿ ಸ್ಕೋರ್ ಮಾಡುತ್ತೆ, ಅದಕ್ಕಿಂತ ಜಾಸ್ತಿ ಕಾಂಗ್ರೆಸ್ ಕಿಟ್ಟಿಗೆ ಸ್ಥಾನಗಳು ಬರುತ್ತೆ ಅನ್ನುವಂತಹ ಒಂದು ಸಮಾಧಾನಕರ ವಿಚಾರ ಬಿಟ್ರೆ 20 ವರ್ಷಗಳ ಟ್ರ್ಯಾಕ್ ರೆಕಾರ್ಡ್ ಏನಿತ್ತು ಡಬಲ್ ಡಿಜಿಟ್ ಅನ್ನ ಕ್ರಾಸ್ ಮಾಡ್ತೀವಿ ನಾವು ಅಂತ, ಆ ತರದ ಮೂಡು ಅಥವಾ ಆ ತರದ ಪ್ರೆಡಿಕ್ಷನ್ ಅಂತೂ ಇಷ್ಟೂ ಎಕ್ಸಿಟ್ ಪೋಲ್ ನಲ್ಲಿ ಕಾಣಿಸ್ತಾ ಇಲ್ಲ. ಇನ್ನು ಟುಡೇಸ್ ಚಾಣಕ್ಯದ ವಿಚಾರಕ್ಕೆ ನಾವು ಬರೋದಾದ್ರೆ ಇಂಡಿಯಾ ಒಕ್ಕೂಟ ಅಂದ್ರೆ ಕಾಂಗ್ರೆಸ್ 4 ಸ್ಥಾನಗಳನ್ನ ಗೆಲ್ಲುವ ಸಾಧ್ಯತೆ ಬಗ್ಗೆ ಈ ಕ್ಷಣಕ್ಕೆ ಪ್ರೆಡಿಕ್ಷನ್ ಅನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ನಮಗೆ ಗೊತ್ತಿದೆ, ಇಂದ್ರಪ್ರಸ್ಥದ ಗದ್ದುಗೆಯನ್ನ ಏರ್ಬೇಕು ಅಂತ ಹೇಳಿದ್ರೆ ದಕ್ಷಿಣದ ರಾಜ್ಯಗಳ ಪೈಕಿ ಕರ್ನಾಟಕದ ಮೇಲೆ ರಾಷ್ಟ್ರೀಯ ಪಕ್ಷಗಳು ಕಣ್ಣಿಟ್ಟಿದೆ. ಕಣ್ಣಿಟ್ಟಿದ್ರಲ್ಲಿ ಯಾರಿಗೆ ಭಾಗ್ಯದ ಬಾಗಿಲು ಏನಾಗಬಹುದು ಅನ್ನೋ ಒಂದು ಸಣ್ಣ ಸುಳಿವು ಅಥವಾ ಮತದಾರ ಬರೆದಿದ್ದಾರೆ ಎನ್ನಲಾದಂತಹ ಭವಿಷ್ಯದ ಒಂದು ತಿರುಳು ನಮಗೆ ಈ ಒಂದು ಪೋಲ್ಸ್ ಅಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಎಕ್ಸಿಟ್ ಪೋಲ್ಸ್ ನಲ್ಲಿ ಅದರ ಒಂದು ಪ್ರೆಡಿಕ್ಷನ್ ಗೊತ್ತಾಗ್ತಾ ಇದೆ. ಎಕ್ಸಿಟ್ ಪೋಲ್ ಯಾವಾಗಲೂ ಎಕ್ಸಾಕ್ಟ್ ಪೋಲ್ ಆಗುತ್ತೆ ಅಂತಲ್ಲ, ಆದ್ರೆ ಅದರ ಒಂದು ಮುನ್ಸೂಚನೆ ಅಥವಾ ಸುಳಿವು ಸಿಗುತ್ತೆ ಅನ್ನೋದು ಬಹಳ ಸ್ಪಷ್ಟ. ಈಗ ನಾವು ಓವರ್ ಆಲ್ ಆಗಿ ನೋಡೋದಾದ್ರೆ ಪಿ ಮಾರ್ಕ್ ಏನ್ ಪ್ರೆಡಿಕ್ಟ್ ಮಾಡಿದೆ NDAಗೆ 359 ಸ್ಥಾನಗಳು ದಕ್ಕಬಹುದು. ಅಂದ್ರೆ ಲಾಸ್ಟ್ ಟೈಮ್ ಏನ್ ಪರ್ಫಾರ್ಮ್ ಮಾಡಿತ್ತು NDA ಅದಕ್ಕಿಂತ ಬೆಟರ್ ಜಂಪ್ ಸಿಗುತ್ತೆ ಈ ಸಲ ಕೂಡ ಅಂತ. 10 ವರ್ಷಗಳ ಆಡಳಿತ ನಡೆಸಿ ಕೂಡ ಜಂಪ್ ಅಥವಾ ಗ್ರೀನ್ ಅಲ್ಲಿ ತೋರಿಸುತ್ತೆ ಪ್ರೆಡಿಕ್ಷನ್ಸ್ ಅಂತ ಹೇಳಿದ್ರೆ ಇಟ್ ಈಸ್ ಲೈಕ್ ಇಂಪಾಸಿಬಲ್ ಟು ಬಿಲೀವ್, ಯಟ್ ನಾವು ಬಿಲೀವ್ ಮಾಡಬೇಕು. ಇಂಡಿಯಾ ಒಕ್ಕೂಟಕ್ಕೆ ಎಷ್ಟು ಕೊಡ್ತಾ ಇದ್ದಾರೆ? 154 ಸ್ಥಾನಗಳು ದಕ್ಕಬಹುದು ಇಂಡಿಯಾ ಒಕ್ಕೂಟಕ್ಕೆ ಪಿ ಮಾರ್ಕ್ ಪ್ರಕಾರ. ಅದರ್ಸ್ ಅಂತ ನೀವೇನ್ ಕ್ಯಾಟಗರಿ ನೋಡ್ತಾ ಇದ್ದೀರಲ್ಲ, ಈ ಅದರ್ಸ್ ಬೇರೆ ಯಾರು ಅಲ್ಲ, BSP, BJD, YSRCP ಅವ್ರದೆಲ್ಲ ಇನ್ಕ್ಲೂಡೆಡ್ ಆಗಿರುತ್ತೆ. ಸಾಮಾನ್ಯವಾಗಿ ಅದರ್ಸ್ ಕ್ಯಾಟಗರಿನಲ್ಲಿ ಅವ್ರು ಬರ್ತಾರೆ, ಬಿಕಾಸ್ ಅವ್ರು ಎರಡೂ ಮೈತ್ರಿಕೂಟದ ಜೊತೆ ಗುರುತಿಸ್ಕೊಂಡಿಲ್ಲ. ಇನ್ನು ಜನ್ ಕಿ ಬಾತ್ಗೆ ನಾವು ಬರೋದಾದ್ರೆ NDA ಒಕ್ಕೂಟಕ್ಕೆ 377 ಸ್ಥಾನಗಳ ಪ್ರೆಡಿಕ್ಷನ್ ಅನ್ನ ಅವ್ರು ಮಾಡ್ತಾ ಇದ್ದಾರೆ. ಅಂದ್ರೆ ಲಾಸ್ಟ್ ಟೈಮ್ಗಿಂತ ಅಗೇನ್ ನಿಮ್ಗೆ 20ರಿಂದ 21 ಸೀಟ್ಗಳ ಜಂಪ್ ಸಿಗುತ್ತೆ NDAಗೆ ಅನ್ನೋದು ಅವ್ರ ಮಾತು. 3ನೇ ಸಲ ಕೂಡ ಬಿಜೆಪಿಯನ್ನ ಅಧಿಕಾರಕ್ಕೆ ಏರುವಲ್ಲಿ ಯಾರೂ ತಪ್ಸಕ್ಕಾಗಲ್ಲ ಅನ್ನೋದು ಅವರ ಪ್ರೆಡಿಕ್ಷನ್ ನ ಪೈಕಿ ಒಂದಾಗ್ತಾ ಇದೆ. ಅಗೇನ್ ನಾವು ಇಷ್ಟು ಪ್ರೆಡಿಕ್ಷನ್ ನ ಸಾರಾಂಶ ನೋಡಿದಾಗ ಇಂದ್ರಪ್ರಸ್ಥದ ಗದ್ದುಗೆಯನ್ನ ಏರೋದು ಬಹುತೇಕ ಬಿಜೆಪಿ ಇದ್ದಿರಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಅಥವಾ ಒಂದು ಟ್ರೆಂಡ್ ಅನ್ನ ಸದ್ಯಕ್ಕೆ ಈ ಎಕ್ಸಿಟ್ ಪೋಲ್ಗಳು ಮಾಡ್ತಾ ಇದೆ. ಬಟ್ ಇದೇ ಎಕ್ಸಾಕ್ಟ್ ಅಂತ ಅಲ್ಲ. ಕರ್ನಾಟಕದ ಎಕ್ಸಿಟ್ ಪೋಲ್ಗಳಲ್ಲಿ ಬಿಜೆಪಿಗೆ ಮುನ್ನಡೆ ಸಿಗ್ತಾ ಇದೆ. ಬಿಜೆಪಿ ಬಹಳ ಕಸರತ್ತನ್ನ ನಡೆಸ್ತಾ ಇತ್ತು. ಎಕ್ಸಿಟ್ ಪೋಲ್ ನಂಬಲ್ಲ ಅಂತ DCM DK ಶಿವಕುಮಾರ್ ಅವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ 2 ಅಂಕಿ ದಾಟುತ್ತೆ, ಅಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದಲ್ಲ ಡಬಲ್ ಡಿಜಿಟ್ ರೆಕಾರ್ಡ್ ಅನ್ನು ಕ್ರಾಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ಸುಕೇಶ್. ಒಂದ್ ಕಡೆಗೆ ಬಿಜೆಪಿ ಖುಷಿಯಲ್ಲಿ, ಅಂದ್ರೆ ಶುಭ ಸೂಚನೆ ಸಿಕ್ಕಿದೆ ಅನ್ನುವಂತಹ ಖುಷಿಯಲ್ಲಿದ್ರೆ ಕಾಂಗ್ರೆಸ್ ಅಗೇನ್ ಬೇಜಾರ್ನಲ್ಲಿ ಇದ್ದ ಕಾಣಿಸ್ತಾ ಇದೆ. ಸಿಂಗಲ್ ಡಿಜಿಟ್ ಇಂದ ಡಬಲ್ ಡಿಜಿಟ್ ಸಾಧನೆ ಸಿಗ್ತಾ ಇಲ್ವಲ್ಲ ಅನ್ನುವಂತಹ ಈ ಪ್ರೆಡಿಕ್ಷನ್ ನ ಒಂದು ರಿಸಲ್ಟ್ ಅನ್ನ ನೋಡ್ದಂಗೆ ಕಾಣಿಸ್ತಾ ಇದೆ. ಏನೇನ್ ಪ್ರೆಡಿಕ್ಷನ್, ವಾಟ್ ಮೈಟ್ ಹ್ಯಾವ್ ವೆಂಟ್ ರಾಂಗ್, ಒಂದು ವೇಳೆ ಇದೇ ರಿಸಲ್ಟ್ ಆಗಿ ಗೋಚರಿಸಿದ್ರೆ ವಾಟ್ ಮೈಟ್ ಹ್ಯಾವ್ ವೆಂಟ್ ರಾಂಗ್ ಅನ್ನೋದು ಒಂದು ಪ್ರಶ್ನೆ.
ಮಮತಾ, ಒಂದು ಸ್ಪಷ್ಟ, ಕಾಂಗ್ರೆಸ್ ಈ ವಿಚಾರದ ಒಂದು ನಿಲುವಿಗೆ ಬಂದಿತ್ತು, ಮೊದಲೇ ನಿನ್ನೆ ಡಿಕ್ಲೇರ್ ಮಾಡ್ತೀವಿ, ಅದು AICC ಮಟ್ಟದಲ್ಲಿ ಆಗಿತ್ತು. ನಾವು ಈ ಎಕ್ಸಿಟ್ ಪೋಲ್ಗಳಲ್ಲಿ ಭಾಗವಹಿಸಲ್ಲ, ಎಕ್ಸಿಟ್ ಪೋಲ್ಗಳನ್ನ ಅಂಕಿ ಸಂಖ್ಯೆನ ನಾವು ನಂಬಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ರು. ಸ್ವತಃ ಇವತ್ತು ಕೂಡ ಉಪಮುಖ್ಯಮಂತ್ರಿ ಮತ್ತು KPCC ಅಧ್ಯಕ್ಷರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಎಕ್ಸಿಟ್ ಪೋಲ್ಗೆ ನಮಗೆ ನಂಬಿಕೆ ಇಲ್ಲ, ಅದನ್ನೆಲ್ಲ ನಂಬಕ್ಕೆ ಹೋಗಲ್ಲ, ನಾವು ಡಬಲ್ ಡಿಜಿಟ್ ಬಂದೇ ಬರ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಂದ್ರೆ ಬಹುತೇಕ ಸಂದರ್ಭದಲ್ಲಿ ಎಕ್ಸಿಟ್ ಪೋಲ್ಗಳು ಇತ್ತೀಚಿನ ಚುನಾವಣೆಗಳಲ್ಲಿ ಅದೇ ರೀತಿಯಲ್ಲಿ ನಡೆದಂಥದ್ದು ಇರಬಹುದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಎಕ್ಸಿಟ್ ಪೋಲು ಬಂದ ರೀತಿಯಲ್ಲಿ ಫಲಿತಾಂಶ ಬರದೇ ಇದ್ದು ಕೂಡ ಇರಬಹುದು. ಅವರವರ ಅನುಕೂಲಕ್ಕೆ ತಕ್ಕಂತೆ ಅಥವಾ ಅವರವರ ನಂಬಿಕೆಗಳಿಗೆ ತಕ್ಕಂತೆ ಅವರು ಅದನ್ನು ಸಮರ್ಥಿಸಿಕೊಳ್ತಾರೆ. ಈ ಬಾರಿ ಕೂಡ ರಾಷ್ಟ್ರ ಮಟ್ಟದಲ್ಲಿ ಮತ್ತೆ NDA ಒಕ್ಕೂಟ ಬರುತ್ತೆ, ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಬರುತ್ತೆ ಅನ್ನುವಂಥ ಎಕ್ಸಿಟ್ ಪೋಲ್ಗಳ ಹೊರತಾಗಿಯೂ ಕೂಡ ರಾಜ್ಯದಲ್ಲಿ ಏನು ಅಂತ ಬಂದಾಗ ಸಹಜವಾಗಿ ಬಹುತೇಕ ಕಾಂಗ್ರೆಸ್ಗೆ 4, 3ರಿಂದ 8 ಮ್ಯಾಕ್ಸಿಮಮ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಅಲ್ಲಿಂದ ಮುಂದೆ ಯಾರು ಕೂಡ ಕೊಡಲಿಲ್ಲ. ಬಿಜೆಪಿಗೂ ಕೂಡ 18ಕ್ಕಿಂತ ಕಡಿಮೆ ಬರಲಿಲ್ಲ, ಗರಿಷ್ಠ 24ರವರೆಗೂ ಕೂಡ ಕೊಟ್ಕೊಂಡು ಬಂದಿದ್ದಾರೆ. ಇವೆಲ್ಲವನ್ನು ನೋಡ್ತಾ ಹೋದಾಗ ಸಹಜವಾಗಿ ಬಿಜೆಪಿ ಖುಷಿಯಲ್ಲಿರ್ಬೋದು, ಕಾಂಗ್ರೆಸ್ಗೆ ಏನು ಹೀಗಾಯ್ತಲ್ಲ ಅನ್ನುವಂಥ ಯೋಚನೆಯೂ ಬರಬಹುದು. ಆದರೆ ಕಾಂಗ್ರೆಸ್ನ ಕಾನ್ಫಿಡೆನ್ಸ್ ಇರುವಂಥದ್ದು, ಅಲ್ಲಿ ನಾಯಕರು ಹೇಳುವ ಪ್ರಕಾರ ಕನಿಷ್ಠ 14 ಸ್ಥಾನವಂತೂ ಬಂದೇ ಬರ್ತೀವಿ, ಅದು 18ರಿಂದ 20ಕ್ಕೆ ರೀಚ್ ಆಗ್ತೀವಿ ಅನ್ನೋ ಅವ್ರ ಮಾತುಗಳನ್ನ ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಎಕ್ಸಿಟ್ ಪೋಲ್ನವರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಮುಖ್ಯವಾಗುತ್ತೆ. ನಾವು ನಂಬಲ್ಲ, ನಮ್ದು ಡಬಲ್ ಡಿಜಿಟ್ ಅನ್ನುವಂಥ ಘೋಷಣೆಯನ್ನು ಬಹುಶಃ KPCC ಅಧ್ಯಕ್ಷರು ಮಾಡಿರೋದ್ರಿಂದ ಫಲಿತಾಂಶ ಬರೋವರೆಗೂ ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರಲ್ಲಿ ಅದಾಗಿರುವಂಥ ಸಾಧ್ಯತೆಯೂ ಕೂಡ ಇರುತ್ತೆ. ಮಮತಾ, ಓಕೆ ಸುಖೇಶ್, ಒಂದ್ ಕಡೆಗೀಗ ಎಕ್ಸಿಟ್ ಪೋಲ್ ನಂಬೋದು ಬಿಡೋದು ಆಯಾ ಪಕ್ಷಗಳಿಗೆ ಬಿಟ್ಟಿದ್ದು, ಆಯಾ ಲೀಡರ್ಸ್ಗಳಿಗೆ ಬಿಟ್ಟಂಥದ್ದು. ಈಗ ಎಕ್ಸಿಟ್ ಪೋಲ್ಗಳು ಬಂದಾಗ ನಾವು ಇದನ್ನ ನಂಬಲ್ಲ ಅಂತ ಹೇಳ್ತಾರೆ. ಜೂನ್ 4ನೇ ತಾರೀಕಿಗೆ ರಿಸಲ್ಟ್ ಬಂದ ಟೈಮಲ್ಲಿ ನಾವು EVM ಅನ್ನು ನಂಬಲ್ಲ ಅಂತ ಹೇಳ್ತಾರೆ. ಇದೊಂದು ಸ್ಟ್ಯಾಂಡರ್ಡ್ ಆಗಿಬಿಟ್ಟಿದೆಯಾ ಅಂತ ಸ್ಟೇಟ್ಮೆಂಟ್ಗಳು? ಅರುಣ್, ಒಂದು ಸ್ಪಷ್ಟ, EVM ವಿಚಾರದಲ್ಲಿ ಹಿಂದೆಯೂ ಕೂಡ ಕಾಂಗ್ರೆಸ್ ಮಾತಾಡಿದ್ರು, ಕೆಲವರು ಈಗಲೂ ಮಾತಾಡಿದ್ರು. ಮತ್ತು ಈ ಬಾರಿ ಹೇಗೆ VVPAT ಇಂದ ವೋಟನ್ನು ಕೌಂಟ್ ಮಾಡೋದ್ರು ಸೇರಿದಂತೆ ಹೇಗೆ ಹ್ಯಾಂಡಲ್ ಮಾಡಬೇಕನ್ನೋಕೆ ಒಂದು ಅವೇರ್ನೆಸ್ ಅನ್ನು ಕೂಡ ಕಾಂಗ್ರೆಸ್ ಇಡೀ ದೇಶಾದ್ಯಂತ ಮಾಡ್ತಾ ಇದೆ. ಆಯಾ ರಾಜ್ಯ ನಾಯಕರ ಮೂಲಕವೂ ಸೇರಿದಂತೆ AICC ನಾಯಕರು ಕೂಡ ಮಾಡ್ತಾ ಇರುವಂಥದ್ದು. ಏನಾದ್ರೂ ಈ ಬಾರಿ ಫಲಿತಾಂಶದಲ್ಲೂ ಕೂಡ EVM ಮೇಲೆ ಕಾಂಗ್ರೆಸ್ನವರು ಆರೋಪವನ್ನು ಮಾಡ್ತಾರ ಅನ್ನುವಂಥದ್ದು ಪ್ರಶ್ನೆ. ಹಾಗೇನಾದ್ರೂ ಮಾಡಿದ್ದೆ ಯಾವುದಾದ್ರೆ ಇಡೀ ಚುನಾವಣಾ ವ್ಯವಸ್ಥೆಯಲ್ಲಿ ಕಳೆದ 15 ವರ್ಷದಿಂದ ನಡೆದಿರುವಂತಹ ಚುನಾವಣೆಯ ಬಗ್ಗೆ ಅವರಿಗೆ ಅನುಮಾನನ ಅನ್ನುವಂಥ ಪ್ರಶ್ನೆ ಮೂಡುತ್ತೆ. ಈಗ ಅಧಿಕೃತವಾಗಿ ಯಾರು ಹೇಳದೇ ಇರೋದ್ರಿಂದ ಈಗ ನಾವು ಕೂಡ ಅದನ್ನು ಹೇಳೋಕ್ಕಾಗಲ್ಲ. ಆದ್ರೆ ಕಾಂಗ್ರೆಸ್ನವರು ಫಲಿತಾಂಶ ಬಂದ ಮೇಲೆ ಅದೇ ಕಾರಣವನ್ನು ಕೊಡ್ತಾರಾ, ಬೇರೆ ಕಾರಣ ಕೊಡ್ತಾರಾ, ಅಥವಾ ಇಡೀ ಚುನಾವಣಾ ಸಮೀಕ್ಷೆಗಳೇ ಬೇರೆ ಆಗುವಂತ ರೀತಿಯ ಫಲಿತಾಂಶ ಬರುತ್ತೆ, ಅದು ಯಾವುದು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲದಿರೋದ್ರಿಂದ ಕಾಂಗ್ರೆಸ್ ಅವರು ಹೀಗೆ ಹೇಳ್ತಾರೆ ಅಂತ ನಾವು ಈಗ ಹೇಳೋಕ್ಕೂ ಕೂಡ ಸಾಧ್ಯ ಇಲ್ಲ. ಅರುಣ್, ಓಕೆ ಸುಖೇಶ್, ಇದ್ರ ಜೊತೆಗೆ ಈಗ ಲಾಸ್ಟ್ ಟೈಮ್ ನಾವು ನೋಡಿದ್ವಿ ರಾಂಗ್ ಮೈತ್ರಿಯ ಕಾರಣಕ್ಕೆ ಸೀಟ್ಗಳನ್ನ ಗಳಿಸೋ ಬದಲು ಕಳ್ಕೊಂಡಿತ್ತು ಕಾಂಗ್ರೆಸ್. ಈ ಸಲ ಅದೇ ಪರಿಸ್ಥಿತಿ ಬಿಜೆಪಿ JDS ಬರುತ್ತೆ ಅನ್ನುವಂತಹ ಒಂದು ಧೋರಣೆಯಲ್ಲೇ ಈ ಮೈತ್ರಿ ಆದಾಗ್ಲಿಂದ ಕೂಡ ಮಾತಾಡ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಇದನ್ನು ಗಮನಿಸ್ತಾ ಇದ್ರೆ ಮೂಡ್ ಒಂದ್ ಸ್ವಲ್ಪ ಕಾಂಗ್ರೆಸ್ ಅಂದುಕೊಂಡಿದ್ದಕ್ಕಿಂತ ಅಥವಾ ನಿರೀಕ್ಷೆ ಮಾಡಿದ್ದಕ್ಕಿಂತ ಸ್ವಲ್ಪ ಹಳಿ ತಪ್ಪಿದ್ಯಾ ಅಂತ? ಮಮತಾ, ಖಂಡಿತ ಕಳೆದ ಬಾರಿಯ ಮೈತ್ರಿಯ ಯೋಚನೆಯೇ ಬೇರೆ ರೀತಿ ಇತ್ತು. ಸಹಜವಾಗಿಯೇ 1+1 2 ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಮೈತ್ರಿ ಮಾಡ್ಕೊಂಡಿದ್ರು, ಅದು ಆಗಲಿಲ್ಲ ಕಳೆದ ಬಾರಿ JDS ಮತ್ತು ಕಾಂಗ್ರೆಸ್ ನಡುವೆ. ಆದರೆ ಈ ಬಾರಿ ಬಿಜೆಪಿ ಯಾಕೆ ಮೈತ್ರಿಗೆ ಮುಂದಾಯಿತು ಅನ್ನುವಂಥದ್ದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಯಾಕಂದ್ರೆ 28 ಕ್ಷೇತ್ರವಿರುವಂತಹ ಕರ್ನಾಟಕದಲ್ಲಿ 25+1 ಅಂದ್ರೆ ಸುಮಲತಾ ಅವರ ವಿಚಾರವನ್ನು ಕೌಂಟ್ ಮಾಡ್ಕೊಳ್ಳೋದಾದ್ರೆ 26 ಸ್ಥಾನವನ್ನು ಗೆದ್ದಿತ್ತು, ಇಂಡಿವಿಜುವಲ್ ಆಗಿ ಗೆದ್ದಿತ್ತು. ಅದು ಕೂಡ ಬಿಜೆಪಿ ಕಾಂಗ್ರೆಸ್ JDS ಮೈತ್ರಿಯ ವಿರುದ್ಧ ಭರ್ಜರಿ ಬಹುಮತ ಸ್ಪಷ್ಟವಾಗಿ ಗೆದ್ದಂಥದ್ದು ಕಳೆದ ಬಾರಿಯ ಇತಿಹಾಸ. ಈ ಬಾರಿ ಅಷ್ಟೆಲ್ಲ ಇರುವಂತ ಸಂದರ್ಭದಲ್ಲೂ ಕೂಡ ಯಾಕೆ ಮೈತ್ರಿಯನ್ನು ಮಾಡ್ಕೊಳ್ತು ಬಿಜೆಪಿ, ಅದು ಪ್ರಮುಖವಾಗುತ್ತೆ. ಅಂದ್ರೆ ಬಿಜೆಪಿಗೆ ಇಲ್ಲಿ ವೋಟ್ ತನ್ನ ಸೀಟನ್ನು ಕಳೆದುಕೊಳ್ಳುವಂತಹ ಆತಂಕದ ಕಾರಣಕ್ಕಾಗಿ ಮೈತ್ರಿಯನ್ನು ಮಾಡಿಕೊಂಡಿರುವಂಥದ್ದು ಸ್ಪಷ್ಟವಾಗುತ್ತೆ ಒಂದು ಹಂತದಲ್ಲಿ. ಆದ್ರೆ ಆ ವೋಟ್ ಶೇರಿಂಗ್ ನ ಏನು ಹಳೆ ಮೈಸೂರು ಭಾಗದ ವೋಟ್ ಶೇರಿಂಗ್ ಪ್ಯಾಟರ್ನ್ ಅನ್ನ JDS ನಿಂದ ಪುಷ್ ಮಾಡ್ಕೊಳ್ಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಇದೇ ಎಕ್ಸಿಟ್ ಪೋಲೇ ಸರಿಯಾದ್ರೆ, ಇದೇ ಅಂಕಿ ಸಂಖ್ಯೆಗಳು ನಿಜವಾದ್ರೆ ಸಹಜವಾಗಿ ಮೈತ್ರಿ ಕೈ ಹಿಡ್ದಂಗಾಗುತ್ತೆ. ಕಳೆದ ಬಾರಿಯ ಲೆಕ್ಕಾಚಾರಗಳು ಬೇರೆ ಇರ್ಬೋದು. ಒಂದೇ ಸ್ಟೇಜ್ ಅಲ್ಲಿ ಇದ್ದಂಥವ್ರು ಅಥವಾ ಜಾತ್ಯತೀತ ಅನ್ನುವಂಥ ಹೆಸರಲ್ಲಿ ಮತವನ್ನ ತೆಗೆದುಕೊಳ್ಳದಂತ ಕಾಂಗ್ರೆಸ್ JDS ಒಟ್ಟಾಗಿಯೂ ಕೂಡ ಮಾಡಲಾಗದನ್ನ ಈ ಬಾರಿ JDS ಬಿಜೆಪಿ ಜೊತೆ ಕೈ ಜೋಡಿಸಿದ ನಂತರದಲ್ಲಿ ಬರುವಂತಹ ಮತಗಳ ಗಣನೆ ಮೇಲೆ ಹೆಚ್ಚು ಸ್ಥಾನ ಅನ್ನೋದಾದ್ರೆ ಮೈತ್ರಿ ವರ್ಕೌಟ್ ಆಗಿದೆ ಅನ್ನುವಂಥದ್ದು ಅರ್ಥ, ಮತ್ತು ಮೈತ್ರಿಯನ್ನು ಜನ ಒಪ್ಪಿದ್ದಾರೆ ಅನ್ನೋ ಅರ್ಥ. ಇದು JDSಗೂ ಪ್ಲಸ್ ಆಗ್ಬೋದು. ಯಾಕಂದ್ರೆ ಬಿಜೆಪಿ ಜೊತೆ ಕೈ ಜೋಡಿಸಿದ ಕಾರಣಕ್ಕೆ ಈಗ ಬರ್ತಿರುವಂತಹ ಎಕ್ಸಿಟ್ ಪೋಲ್ ಪ್ರಕಾರ 1ರಿಂದ 3 ಒಂದವರು ಇದ್ರು ಮೊದಲು ಒಂದಕ್ಕೊಂದು ಲೆಕ್ಕ ಆಯ್ತು, ಎಕ್ಸ್ಟ್ರಾ 2 ಬಂತು ಅನ್ನೋದಾದ್ರೆ, ಮತ್ತು ಬಿಜೆಪಿಗೆ JDS ನ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ಪುಷ್ ಸಿಕ್ತು ಅನ್ನೋದಾದ್ರೆ ಅವರ ಮೈತ್ರಿ ಸಕ್ಸಸ್ ಆಗಿದೆ ಅಂತ ಅರ್ಥ ಆಗುತ್ತೆ. ಪ್ಲಸ್ ಕಾಂಗ್ರೆಸ್ ತನ್ನ ಗ್ಯಾರಂಟಿಯನ್ನು ನಂಬಿಕೊಂಡು ಹೊರಟ ಕಾಂಗ್ರೆಸ್ ಕನಿಷ್ಠ 6ರಿಂದ 12 ಸೀಟ್ವರೆಗೂ ಎಲ್ಲೋ ಒಂದ್ ಕಡೆ ಬಂದು ನಿಲ್ಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ ಕೂಡ. ಅಂದ್ರೆ 7-8 ಬಂದು ನಿಂತ್ರೆ ಬಹುಶಃ ಆ ಲೆಕ್ಕಾಚಾರಕ್ಕೆ ಹತ್ತತ್ರ ಆಗುತ್ತೆ. 3-4ಕ್ಕೆ ನಿಂತ್ರೆ ಸಹಜವಾಗಿ ಕಾಂಗ್ರೆಸ್ಗೆ ದೊಡ್ಡ ಮಟ್ಟ ನಿರಾಸೆ ಕೂಡ ಆಗಬಹುದು. ಮಮತಾ, ರೈಟ್, ಧನ್ಯವಾದ ಸುಖೇಶ್ ತಮ್ಮ ಮಾಹಿತಿಗಾಗಿ.